ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರ ನಿರ್ಮಿತ ಟಿ ಚೆನ್ನಯ್ಯರವರನ್ನು ಸ್ಮರಿಸುವ ಕಾರ್ಯಕ್ರಮಗಳು ನಡೆಯಬೇಕು. ಸಂಸದ ಮಲ್ಲೇಶ್ ಬಾಬು. ಸುದ್ದಿಯ ವಿವರ. ಕೋಲಾರ ಸ್ವತಂತ್ರ ಹೋರಾಟಗಾರರು, ಸಂವಿಧಾನ ರಚನಾ ಸಭೆಯ ಸದಸ್ಯರು, ಗಾಂಧಿವಾದಿಗಳು, ಕೋಲಾರ ನಗರ ನಿರ್ಮಾತೃರಾದ ಟಿ ಚೆನ್ನಯ್ಯರವರನ್ನು ಸ್ಮರಿಸುವ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಇಂದಿನ ಯುವ ಪೀಳಿಗೆಗೆ ಅವರು ಜಿಲ್ಲೆಗೆ ಹಾಗೂ ನಾಡಿಗೆ ನೀಡಿದ ಸಾಧನೆಗಳನ್ನು ತಿಳಿ ಹೇಳಬೇಕಾಗಿದೆ ಎಂದು ಸಂಸದ ಮಲ್ಲೇಶ್ ಬಾಬು ಕರೆ ನೀಡಿದ್ದಾರೆ. ಸಂಸದ ಸದಸ್ಯರು, ಭಾರತ ಸಂವಿಧಾನ ಕರಡು ಸಮಿತಿ ಸದಸ್ಯರು ಹಾಗೂ ಮೈಸೂರು ಸಂಸ್ಥಾನ ಸಚಿವರು ಆಗಿದ್ದ ಶ್ರೀ ಟಿ ಚೆನ್ನಯ್ಯನವರ 41ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ದಿವಂಗತ ಟಿ ಚೆನ್ನಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬು, ಟಿ ಚೆನ್ನಯ್ಯರವರು ಸ್ವತಂತ್ರ ಹೋರಾಟಗಾರರು, ಸಂವಿಧಾನ ರಚನಾ ಸಭೆಯ ಸದಸ್ಯರು, ಗಾಂಧಿವಾದಿಗಳು ಮತ್ತು ಕೆಂಗಲ್ ಹನುಮಂತಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು. ದಲಿತ ಸಂವಿಧಾನದ ಹಿನ್ನೆಲೆಯಿಂದ ಬಂದ ಇವರು ಭಾರತದ ಸಂವಿಧಾನ ರಚನೆಯಲ್ಲಿ ಕನ್ನಡ ಭಾಷೆಯಲ್ಲಿ ಮಾತನಾಡಿ ಗಮನ ಸೆಳೆದವರು ಮತ್ತು ಕೋಲಾರದ ಸ್ವತಂತ್ರ ಹೋರಾಟಗಾರರ ಪ್ರಮುಖ ವೀರರಲ್ಲಿ ಒಬ್ಬರು. ಇವರು ಕೋಲಾರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದು, ಇಂದಿನ ಹಳೆ ಬಸ್ ನಿಲ್ದಾಣ, ನಚಿಕೇತನ ವಿದ್ಯಾರ್ಥಿ ನಿಲಯದಂತೆ ಪ್ರಾಂಗಣ ಉದ್ಯಾನವನಗಳನ್ನು ನಿರ್ಮಾಣ ಸೇರಿದಂತೆ ಜಿಲ್ಲೆಗೆ ಮೊಟ್ಟ ಮೊದಲು ವಿದ್ಯುತ್ ಶಕ್ತಿಯನ್ನು ಒದಗಿಸಿಕೊಟ್ಟ ಮಹನೀಯ ಮಹಾತ್ಮ ಗಾಂಧೀಜಿಯವರನ್ನು ಕೋಲಾರದ ಇಂದಿನ ಗಾಂಧಿನಗರಕ್ಕೆ ಕರೆತರಲು ಮಹತ್ತರ ಪಾತ್ರ ವಹಿಸಿದವರು. ಇಂತಹ ಮಹನೀಯ ವ್ಯಕ್ತಿಯನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ಜಿಲ್ಲೆಯ ಜನತೆಗೆ ಹಾಗೂ ಇಂದಿನ ಯುವ ಪೀಳಿಗೆಗೆ ಅವರ ಆದರ್ಶಗಳನ್ನು ತಿಳಿ ಹೇಳಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ JDS ಮುಖಂಡರಾದ CMR ಶ್ರೀನಾಥ್, ಪುಷ್ಟಿ ನಾರಾಯಣಸ್ವಾಮಿ, ದಲಿತ್ ನಾರಾಯಣಸ್ವಾಮಿ, CPM ನಾರಾಯಣಸ್ವಾಮಿ, ಕೋಲಾರ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಬೆಳ್ಮಾರ್ನಹಳ್ಳಿ ಆನಂದ್, ಬಣಕನಹಳ್ಳಿ ನಟರಾಜ್, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಅಶ್ವಥ್ ನಾರಾಯಣ ಅಂತ್ಯಜ, ಡಾಕ್ಟರ್ ಗೋವಿಂದರಾಜು, ಸುಬ್ಬಯ್ಯ, ಕೋಲಾರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಟಿ ಚೆನ್ನಯ್ಯನವರ ಮಗ ಬಾಲಾಜಿ ಚೆನ್ನಯ್ಯ, ಕುಟುಂಬಸ್ಥರಾದ ಡಾಕ್ಟರ್ ಹರೀಶ್, ಚೌಡಪ್ಪ, ಹರೀಶ್, ನಾರಾಯಣಪ್ಪ, ದೀಪಕ್ ಎನ್ ಚೆನ್ನಯ್ಯ, ಮೊಮ್ಮಗನಾದ ಹರೀಶ್, ಮಗಳಾದ ಪಾರ್ವತಮ್ಮ, ಲೇಖಾ, ಮಧು, ಭಾವನಾ ಮುಂತಾದವರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ನೆನಪಿಸುವ ದಿನ. ಒಬ್ಬ ಮಹಾನ್ ನಾಯಕನ ಕತೆ ಅಧಿಕಾರದಿಂದ ಆರಂಭವಾಗುವುದಿಲ್ಲ. ಅದು ಆರಂಭವಾಗುವುದು ಸರಳತೆ, ಶ್ರಮ ಮತ್ತು ಸಂಸ್ಕಾರಗಳಿಂದ. ಟಿ ಚೆನ್ನಯ್ಯನವರು ಅಕ್ಟೋಬರ್ 3, 1912ರಂದು ಜೈ ತಿಮ್ಮಪ್ಪ ಹಾಗೂ ತಿಮ್ಮಕ್ಕನವರಿಗೆ ಕೋಲಾರದ ಕೆಳಗಿನಪೇಟೆ, ಈಗಿನ ಗಾಂಧಿನಗರದಲ್ಲಿ ಜನಿಸಿದರು. ನಮಸ್ಕಾರ ಸರ್. ಈ ದಿವಸ ರಂಗಮಂದಿರದಲ್ಲಿ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅವರ ಹೆಸರು ಇರುವಂತಹ ಟಿ ಚೆನ್ನಯ್ಯರವರ ಮಾಜಿ ಸಚಿವರಾದಂಥ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತಹ 41ನೇ ವರ್ಷದ ಪುಣ್ಯಸ್ಮರಣೆಯ ದಿವಸವನ್ನು ಹಮ್ಮಿಕೊಂಡಿದ್ದೀರಿ. ತಾವು ಅವರ ಕುಟುಂಬದಸ್ಥರು, ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು, ಅದ್ರ ಬಗ್ಗೆ ಯಾವ ರೀತಿ ತಾವು ಅದನ್ನು ಆಚರಿಸ್ಕೋಬೇಕು ಅಂತ ಮಾಡಿಸ್ಕೊಂಡಿದ್ದೀರಿ ಸರ್ ಇವತ್ತು? ಇದು ಮುಂಚೆಯಿಂದ ನಮ್ಮಲ್ಲಿ ಒಂದು ಪೂರ್ವದಿಂದನೂ ಒಂದು ಮಾಡಬೇಕಂತ ಒಂದು ಯೋಜನೆ ಹಾಕ್ಕೊಂಡಿದ್ವಿ. ಅದರಲ್ಲಿ ಏನಂದರೆ ಹೆಚ್ಚಿಗೆ ನಮ್ಮ ಮೊಮ್ಮಗಾದ ದೀಪಕ್ ಅವರು ಇದನ್ನು ಆಯೋಜನೆ ಮಾಡಬೇಕಂತ ಭಾಳಷ್ಟು ಪ್ರಯತ್ನ ಪಡ್ತಾಯಿದ್ರು 2 ವರ್ಷದಿಂದ. ಈ ವರ್ಷ ಇದು ಒಂದುಗೂಡು ಇದೆ. ಅದಕ್ಕೆ ಸಹಕಾರವಾಗಿ ಟಿ ಚೆನ್ನಯ್ಯನವರ ಹಳ್ಳಿಂದಿರು, ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಎಲ್ಲರೂ ಇದರ ಸಹಕರಿಸಿ ಮತ್ತು ಒಂದು ಆಯೋಜಿಸೋದಕ್ಕೆ ಏನು ಬೇಕು ತನು ಮನ ಧನ ಎಲ್ಲವನ್ನೂ ಅರ್ಪಣೆ ಮಾಡಿ ಇದೊಂದು ಅವರ ಪುಣ್ಯಸ್ಮರಣೆಯ ದಿನ ಮಾಡಿಕೊಟ್ಟಿರ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಒಂದು ಯುವಕರಲ್ಲಿ ಒಂದು ಮಾದರಿಯಾಗಿ ಮುನ್ನಡೆಯೋದಕ್ಕೆ ಒಂದು ಅವಕಾಶ ಆಗಲಿ. ಮತ್ತು ನಮ್ಮ ತಾತನವರ ಎಲ್ಲ ಮಾಡಿರೋಂಥವನ್ನೆಲ್ಲ ಶ್ಲಾಘನೀಯ ಕಾರ್ಯಗಳನ್ನು ನಾವು ನೆನಪಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಬುನಾದಿ ಹಾಕ್ಕೊಂಡು ಹೊಸ ದಿನಗಳನ್ನು ನಡೆಯಲಿಕ್ಕೆ ಒಂದು ಕಾರಣವಾಗುತ್ತದೆಂದು ನಾನು ಸ್ಮರಿಸುತ್ತಾ ಅವರದ್ದು ಪುಣ್ಯ ದಿನವನ್ನು
ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ಒಂದು ಟಿ ಚೆನ್ನಯ್ಯ ಅವರು ಹೆಚ್ಚು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಕೋಲಾರ ನಗರವನ್ನು ಕಟ್ಟಿದಂತಹ ಒಂದು ಮಹನೀಯರು. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಗಣ್ಯರು ಅಂದರೆ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಇವತ್ತು ಯಾಕೆ ಭಾಗವಹಿಸಿಲ್ಲ ಸರ್? ಅದಕ್ಕೆ ಏನು ಹೇಳ್ತೀರ? ಇಲ್ಲ, ಇದಕ್ಕೆ ಕೊರತೆ ಇದೆ ಏನಾದರೂ? ಯಾವುದೇ ಇದು ಪಕ್ಷಾತೀತವಾಗಿಲ್ಲ. ಇದು ಏನಂದರೆ ನಾವು ಅವರ ಮಕ್ಕಳು ಅಳಿಯಂದಿರು ಎಲ್ಲರೂ ಸೇರಿ ಮಾಡಿರೋಂಥದ್ದು. ಅದರಲ್ಲಿ ನಾವು ಪಕ್ಷ ಬರೋದಿಲ್ಲ. ನಾವೆಲ್ಲರೂ ಕರೆದಿದ್ದೀವಿ. ಅದರಲ್ಲಿ ಅವ್ರಿಗೆ ಅನುಕೂಲ ಆದವರು ಬಂದಿರ್ತಾರೆ, ಮತ್ತು ಅವರು ಬೇರೆ ಪ್ರೋಗ್ರಾಮ್ಗಳಿಗೆ ಹೋಗಿರ್ತಾರೆ. ಅದರಿಂದ ಅದಕ್ಕೇನು ಅಡ್ಡಿಲ್ಲ. ಇದು ಪಕ್ಷಾತೀತವಾಗಿ ಇಲ್ಲವೇ ಇಲ್ಲ. ಇದು ಜನಪರ ಕಾರ್ಯಕ್ರಮ. ಚೆನ್ನೈನವರು ಪೂರ್ತಿ ಅವರ ಜೀವನದಲ್ಲಿ ಅವರ ಪಕ್ಷವನ್ನು ನಂಬಿದ್ದವರಲ್ಲ. ಅವರು ಜನರ ಸನ್ನಿಧಿಯಲ್ಲಿದ್ದವರು. ಅವರ ಪಕ್ಷ ಅಂತ ಯಾವತ್ತೂ ಇರಲಿಲ್ಲ. ಆದ್ದರಿಂದ ನಾವು ಅದೇ ರೀತಿಯಲ್ಲೇ ಮುಂದಿನ ದಿನಗಳಲ್ಲೂ ನಮ್ಮ ಕುಟುಂಬಸ್ಥರು ಎಲ್ಲರೂ ನಾವು ಒಂದು ಜನಗಳ ಸೇವೆಯಲ್ಲಿ ತೊಡಗಿಸ್ಕೊಳ್ಳಲು ಇನ್ನು ಮುಂದಕ್ಕೆ ಇದ್ದೀವಿ. ಯಾವುದೇ ಒಂದು ಅನುಕೂಲಗಳು ಬೇಕಂತಂದರೆ ನಾವು ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಅನುಕೂಲಗಳು ಮತ್ತು ದೀಪಕ್ ಅನ್ನೋ ಒಬ್ಬ ಯುವಕನ ಮತ್ತು ಮೊಮ್ಮಗನ ಮುಂದಿನ ಬೆಳವಣಿಗೆಗಾಗಿ ಇದನ್ನು ನಾವು ಒಂದು ಇದನ್ನು ಪ್ರಾರಂಭಿಸಿರುತ್ತೆ. ತಾವು ಏನಾಗಬೇಕು? ನಾವು ಅವರ ಚೆನ್ನೈನವರ ಮಗನಾಗಿರ್ತೇನೆ. ನಾವು ಬೆಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಮೆಂಬರ್ ಆಗಿರ್ತೀವಿ. ಮತ್ತು ನಾನು ಬಿದ್ರಳ್ಳಿ ಗ್ರಾಮ ಅಂತಿದೆ, ಬಿದ್ರಳ್ಳಿ ಹೋಬಳಿಯಲ್ಲಿ ಅದರ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ. ಈಗ ಮುಂದಿನ ದಿನಗಳಲ್ಲಿ ನನ್ನ ತಾಯಿಯವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು 2010ರಿಂದ 15ರವರೆಗೆ. ಹೀಗೆ ನಮ್ಮ ರಾಜಕೀಯಗಳು ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಯಲ್ಲೂ ಸ್ವಲ್ಪ ಅನುಕೂಲ ತಗೊಂಡು ನಮ್ಮ ದೀಪಕ್ ಆಗಲಿ, ನಮ್ಮ ಹರೀಶ್ ಅನ್ನೋರು ಶ್ರೀನಿವಾಸಪುರದಿಂದ ಅವರು ಒಂದು ತಾಲೂಕು ಮಟ್ಟದಲ್ಲಿ ಯಾವುದಾದ್ರೂ ಒಂದು ಅನುಕೂಲಗಳನ್ನು ಪಡೀತಾರೆ. ಅವರು ಡೆಂಟಲ್ ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ. ನಾವೆಲ್ಲ ಬೆಂಗಳೂರಲ್ಲಿದ್ವಿ. ಇನ್ನು ಮುಂದೆ ನಮ್ಮ ಕೋಲಾರ ಜನಗಳಲ್ಲಿ ಒಂದಷ್ಟು ವಿಶ್ವಾಸ ಗಳಿಸಲು ನಾವು ಗಮನಕ್ಕೆ ತಂದು ನಾವು ಒಂದು ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ತಾತನವರು ಬಿಟ್ಟುಕೊಟ್ಟಂಥ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ರಾಜಕೀಯದಲ್ಲಿ ಇವರ ಜೀವನದಲ್ಲಿ ನಿಮ್ಮ ಕುಟುಂಬದಸ್ಥರು ಬಾಲಾಜಿ ಚೆನ್ನಯ್ಯ ಅವರು ಬಿಟ್ಟರೆ ಬೇರೆಯವರು ಅದಕ್ಕೆ ಮುಂದೆ ಹೆಜ್ಜೆ ಇಟ್ಟಿಲ್ಲ. ಅದಕ್ಕೆ ಚೆನ್ನಾಗ್ಲ ಒತ್ತಾಯ ಏನಂದರೆ ತಾವು ಟಿ ಚೆನ್ನಯ್ಯ ಅವರ ಮಾರ್ಗದರ್ಶನದಲ್ಲಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಮುಂದುವರಿಸಬೇಕು ಅಂತ ತಾವೇನಂತೀರಿ ಸರ್? ಅದಕ್ಕೆ ಬಗ್ಗೆ ನಾವು ರಾಜಕೀಯವಾಗಿ ಅಂತಿಲ್ಲ. ನಮಗೇನೆಂದರೆ ನನ್ನ ತಾತನವರು ಬಿಟ್ಟುಕೊಟ್ಟಂಥ ಸೇವಾರ್ಥಗಳನ್ನು ಜನರ ಮುಂದೆ ಈ ಜನ್ರೇಷನ್ಗೆ ಅದನ್ನು ತಂದು ಕೊಡಬೇಕು ಮತ್ತು ಅವರಲ್ಲಿ ಮಾದರಿಯಾಗಿರಬೇಕು. ಮತ್ತು ಯಾವುದೇ ಒಂದು ಕಷ್ಟಗಳಲ್ಲಿ ನಮ್ಮ ಕುಟುಂಬಸ್ಥರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಹೇಳಿ ಎಲ್ಲರನ್ನೂ ಒಂದುಗೂಡಿಸೋಕ್ಕೆ ಇದೊಂದು ಸಮಾರಂಭ ಮಾಡಿದ್ವಿ. ಅದರಲ್ಲಿ ಏನಂದರೆ ನಮ್ಮ ಬಾಂಧವರು ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು 1000 ಕುಟುಂಬಗಳು, ಕೇವಲ ಕೋಲಾರದಲ್ಲಿ ನಮ್ಮ 1000 ಕುಟುಂಬಗಳು ಇರುತ್ತವೆ ನಮ್ಮ ವಂಶಸ್ಥರು. ಆದ್ದರಿಂದ ಎಲ್ಲರೂ ಒಂದು ಪಾಲ್ಗೊಳ್ಳಲಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಮ್ಮ ಮೇನ್ ಎಲ್ಲ ಕುಟುಂಬಗಳ ಅಳಿಯಂದಿರುಗಳು ಎಲ್ಲರೂ ಸೇರಿ, ಕೆಲವರು ಅಳಿಯಂದಿರುಗಳು ಇದೇ ತಾಲೂಕಿನವರಾದವರು ಅಂತಂದರೆ ತಿಮ್ಮರಾಜು ಅನ್ನೋರು, ಅವರು ಮಾಲೂರಲ್ಲಿದ್ದವರು, ಮತ್ತು ಚೌಡಪ್ಪ ಅನ್ನೋರು ಶ್ರೀನಿವಾಸಪುರ. ಎಲ್ಲ ದೊಡ್ಡ ದೊಡ್ಡ ಕುಟುಂಬಗಳಿವೆ. ಸುಮಾರು ಏನಾದರೂ ಒಂದು 5-6 ಕುಟುಂಬಗಳು ಎಲ್ಲ ತಾಲೂಕುಗಳಲ್ಲಿ ಹೆಸರುವಾಸಿಯಾಗಿರುವಂಥವ್ರು. ಆದ್ದರಿಂದ ಆ ಕುಟುಂಬಗಳೆಲ್ಲ ಒಂದುಗೂಡಿ ನಾವು ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯಗಳಿಲ್ಲ. ನಮ್ಮ ಒಂದು ಒಗ್ಗಟ್ಟು ಇರಲಿ ಅಂತ ಇದೊಂದು ಕಾರ್ಯಕ್ರಮವನ್ನು ಮಾಡಿರ್ತೇವೆ. ಸರಿ, ಧನ್ಯವಾದ. ನಮಸ್ತೆ. ನಾನು ಡಾಕ್ಟರ್ ಹರೀಶ್ ಚೌಡಪ್ಪ ಅಂತ ದಂತ ವೈದ್ಯನಾಗಿ ಬ್ಯಾಂಗ್ಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ತುಂಬ ಸ್ಮರಿಸುವಂಥ ದಿನ. ನಮ್ಮ ತಾತನವರಾದ ಶ್ರೀ ಚೆನ್ನೈನವರ 41ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ MP ಸಾಹೇಬರು ಬಂದು, CMR ಅವರೆಲ್ಲ ಬಂದು ಉದ್ಘಾಟಿಸಿ ಅವರು ಈಗಷ್ಟೇ ಅವರು ಹೋದರು. ಉದ್ದೇಶ ಇಷ್ಟೇ, ನಮ್ಮ ತಾತ ಅವರ ಸೇವೆಗಳನ್ನು ಮುಂದಿನ ಯುವ ಪೀಳಿಗೆಗೆ ನಾವು ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮವಾಗಿತ್ತು. ಸೊ ಹಾಗಾಗಿ ಇಲ್ಲಿ ಬಂದಿದ್ದಂಥ ಎಲ್ಲ ಬಾಂಧವರಿಗೆ, ಗಣ್ಯಾತಿ ಗಣ್ಯತರಿಗೆ ನನಗೆ ಶುಭ ಕೋರ್ತಾ ಅವರಿಗೆ ವಂದನೆ ಸಲ್ಲಿಸ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಎಸ್ ಸರ್. ದೀಪಕ್ ಟಿ ಚೆನ್ನಯ್ಯ ಅವ್ರ ಮೊಮ್ಮಗ.
ಈ ಕಾರ್ಯಕ್ರಮ ಮಾಡಲು ಉದ್ದೇಶ ಮೇನ್ ಇಂಟೆನ್ಷನ್ ಆಫ್ ದಿ ಪ್ರೋಗ್ರಾಮ್ ಈಸ್ ಟು ಡೂ ನಮ್ಮ ಒಂದು ತಾತ ಮಾಡಿರೋ ಸಾಧನೆಗಳನ್ನ ಎಲ್ಲರೂ ಮರ್ತೋಗ್ತಾ ಇದ್ದಾರೆ. ಕಾಲಕ್ರಮೇಣ ಬರ್ತಾ ಇದ್ದಂಗೆ ಯಾರಿಗೂ ಗೊತ್ತಿಲ್ಲ, ಒಂದು ಪುತ್ತಲಿ ಇಲ್ಲ, ಒಂದು ಮ್ಯೂಸಿಯಂ ಇಲ್ಲ, ಏನೂ ಇಲ್ಲ ಕೋಲಾರಲ್ಲಿ. ಅದನ್ನು ಪ್ರೀವಿಯಸ್ಸಲ್ಲಿದ್ದ ರಾಜಕಾರಣಿಗಳಾಗಲಿ ಅಥವಾ ಇನ್ನೊಂದು ಜರ್ನಲಿಸ್ಟ್ ಆಗಲಿ ಯಾರಾದರೂ ಅದನ್ನು ಮಾಡಬೇಕಾಗಿತ್ತು ಅಥವಾ ಪ್ರಶ್ನೆ ಮಾಡಬೇಕಾಗಿತ್ತು, ಯಾಕೆ ಮಾಡ್ತಿಲ್ಲ ನೀವು? ಇಂಥ ಒಂದು ಪರ್ಸನ್ ಇರೋವಾಗ ಆ ಪರ್ಸನ್ನ ಸ್ಮರಿಸುವಂಥ ದಿವಸಗಳು ಎಲ್ಲ ಮರ್ತಿದ್ರು. ಸೊ ನಾನೊಂದು 3-4 ಇಯರ್ಸಿಂದ ನನ್ನ ಥಾಟ್ ಇತ್ತು ಮಾಡಬೇಕು ಅಂತ. ಅದು ಆಗ್ತಾನೇ ಇರಲಿಲ್ಲ. ಕಾಲಕ್ರಮೇಣ ನಾನು ನಮ್ಮ ಮಾವ ಅವ್ರ ಹತ್ರ ಎಲ್ಲ ಕೂತು ಮಾತಾಡಿದೆ, ಮಮ್ಮ ಇಲ್ಲ ಮಾಡಲೇಬೇಕು, ಏನಾದರೂ ಆಗಲಿ. ಇವತ್ತಿನ ದಿವಸ ನಮಗೆ ಒಂದಷ್ಟು ಏನಾದರೂ ಸಂಪಾದನೆ ಮಾಡಿ ಇಟ್ಟಿದ್ದಾರೆ ಅಂದರೆ ಅದೆಲ್ಲ ನಮ್ಮ ತಾತ ಅವರು, ಇನ್ಯಾರಿಲ್ಲ. ಆ ಮನುಷ್ಯ ಅಷ್ಟೆಲ್ಲ ಕೊಟ್ಟ ಮೇಲೆ ನಾವು ಅವ್ರಿಗೆ ಏನಾದರೂ ಒಂದು ಮಾಡಲೇಬೇಕು ಅನ್ನೋದು. ಪ್ಲಸ್ಸು ನಾವು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ನಮ್ಮ ತಾತ ಮಾಡಿರೋ ಸಾಧನೆಗಳನ್ನ ತೋರಿಸ್ಬೇಕು. ಅದಕ್ಕೋಸ್ಕರ ಒಂದು ಬೈಟ್ ಕ್ಲಿಪ್ ಕೊಟ್ಟಿದ್ದೆ, ಅದೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಅದನ್ನು ನೀವು ಎಲ್ಲ ಪ್ರತಿಯೊಂದು ಚಾನಲಲ್ಲಿ ಅದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಮೇನ್ ಮೋಟೋ ಆಫ್ ದಿ ಪ್ರೋಗ್ರಾಮ್ ಈಸ್ ನಮ್ಮ ತಾತ ಎಷ್ಟು ರಾಯಲ್ ಲೈಫ್ ಆಗಿ, ಎಷ್ಟು ನಿಷ್ಠೆಯಿಂದ, ಎಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ, ಅವರ ಒಂದು ಮೌಲ್ಯ ಆಗಲಿ, ಅವರ ಒಂದು ಜೀವನ ಇದರಲ್ಲಿ ನಾವು ಎಲ್ಲ ಆದರ್ಶವನ್ನು ತಗೊಂಡು ಅವ್ರನ್ನ ಮಾಡಿಕೊಡ್ಬೇಕಾಗಿ ಇದೊಂದು ಪ್ರೋಗ್ರಾಮ್ ಮಾಡಿದ್ದೀರಿ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀರಿ. ನಾವು ಮೊಮ್ಮಕ್ಕಳಾಗಿ ಎಲ್ಲರೂ, ಪ್ರತಿಯೊಬ್ಬರು ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಅತ್ತೆ ಅಂದರು, ನಮ್ಮ ಮಾವಂದರು, ಪ್ರತಿಯೊಬ್ಬರು ನಮಗೆ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನೇ ಮಾಡ್ಕೊಂಡು ನಾವು ಹೋಗ್ತೀರಿ. ಅದನ್ನೆಲ್ಲ ತಗೊಂಡು ಎಲ್ಲರ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಬೇಕಾಗಿ ವಿನಂತಿಸುತ್ತೇನೆ. ಇಲ್ಲಿ ಇವತ್ತು ಬಂದು ನಾನು ಭಾವನಾ, ಟಿ ಚೆನ್ನಯ್ಯನವರ ಮೊಮ್ಮಗಳು. ಇವತ್ತು ನೆರವೇರಿರೋ ಅಂದರೆ ಒಳಗೂಡಿರೋಂತಹ ಏನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು. ನಾನು ಈ ಮೂಲಕ ಏನು ಕೇಳ್ತಿದ್ದೀನಂದ್ರೆ, ನಮ್ಮ ತಾತನ ಸಾಧನೆಗಳು ಅಪಾರವಾದದ್ದು ತುಂಬ ಇದೆ. ಬಟ್ ಅದರಲ್ಲೂ ಎಲ್ಲ ಸರಳತೆಯಿಂದ ಮಾಡಿರೋದು, ಮತ್ತು ಅವರು ಎಷ್ಟೊಂದು ಏನು ಮಾಡಿ ಬಂದಿದ್ದಾರೆ ಕಾರ್ಯಗಳನ್ನು. ಬಟ್ ಎಲ್ಲ ಮರೆಮಾಚಿ ಹೋಗಿದೆ. ನಾವು ಇಲ್ಲಿಂದ ನೋಡಬೇಕಾದ್ರೆ ಅವ್ರು ತುಂಬ ಅಪಾರ ಸಾಧನೆಗಳು ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇವಾಗ ಜನತೆಗಳ ಮನಸ್ಸಲ್ಲಿ ಅವರ ಹೆಸರೇ ಮರ್ತೋಗಿದ್ದಾರೆ. ಅವ್ರ ಸಾಧನೆಗಳು ಮಾತ್ರ ಎಲ್ಲ ಏನು ನೆಲೆಗೆ ನೀರಿದೆ. ಬಟ್ ಅದೇ ಥರನೇ ಈ ಮುಂದಿನ ಪೀಳಿಗೆಗೆ, ಹೊಸ ಜನ್ರೇಷನ್ಗೆ ಅದೆಲ್ಲ ಮಾದರಿ ಆಗಬೇಕು. ಅವರು ಎಲ್ಲರೂ ಮನದಲ್ಲೂ ನೆಲೆಸಿದ್ದಾರೆ ಅಂದರೆ ಅವರು ಮಾಡಿರೋ ಕಾರ್ಯಗಳು ಮತ್ತು ಅವರ ಸರಳತೆ. ನಾನು ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ಎಲ್ಲೂ ಅವರು ಏನು ಅವರ ಮುಂದಿನ ಪೀಳಿಗೆಗಳು ನಡ್ಕೊಳ್ಳೋ ಥರ ಅವ್ರು ಮಾಡಿದ್ರು ಕೂಡ ಎಲ್ಲೂ ಬಂದಿಲ್ಲ ಆಚೆಗೆ. ಸೊ ಅವ್ರ ಸರಳತೆಯಿಂದ ಅವರು ದೊಡ್ಡವರಾಗಿದ್ದಾರೆ. ಅದೇ ಥರನೇ ಮುಂದಿನ ಜನ್ರೇಷನ್ ಅಂದರೆ ಅವರು ಮೊಮ್ಮಕ್ಕಳಾಗಲಿ, ಮಕ್ಕಳಾಗಲಿ, ತಲೆಮಾರುಗಳು ಅದನ್ನ ನೆನೆಸ್ಕೊಂಡು ಅವರು ಅವರ ಸಾಧನೆಗಳನ್ನ ಇನ್ನೂ ಮುಂದೆ ತಗೊಂಡೋಗ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮಹಿಳೆಯರಿಗೆ ಜಾಸ್ತಿ ಮೀಸಲಾತಿ ಇದೆ. ಈ ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಬರಬಾರ್ದು ತಮ್ಮಂಥವರು ಮಹಿಳೆಯರು, ಈ ಕುಟುಂಬ ಟಿ ಚೆನ್ನೈ ಅವ್ರ ಕುಟುಂಬಸ್ಥರು ಅಂತ? ಇದೇ ಮೊದಲನೇ ಹೆಜ್ಜೆ, ಬರ್ತಾರೆ. ಅಲ್ಲ, ಇನ್ನೂ ಇವಾಗ ಇದಿದೆ, ಅದನ್ನು ಪ್ರೋಸೆಸ್ ಇದೆ ಮಹಿಳೆಯರಿಗೆ. ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. ವಿದ್ಯಾಭ್ಯಾಸ ಮುಗಿಸಿ ಈಗ ನಾವೆಲ್ಲ ಒಂದು ನೆಲೆ ನಿಂತಿದ್ವಿ. ಇನ್ನು ಮುಂದಕ್ಕೆ ಅವಕಾಶಗಳು ಕೊಟ್ಟರೆ ನಾವು ಅವರು ರಾಜಕಾರಣದಲ್ಲಿ ಅಷ್ಟು ಬೆಳೆದಿರೋ ಥರನೇ ಮುಂದಿನ ಪೀಳಿಗೆಗಳು ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾವಿನ್ನ ಎಜುಕೇಷನ್ ಮಾಡ್ತಿದ್ದೀರಿ. ಅವರ ಆಲೋಚನೆಗಳನ್ನ ತಗೊಂಡು ಮುಂದೆ ಹೋಗೋ ಪ್ರಯತ್ನದಲ್ಲಿ ನಾವು ಇರ್ತೀವಿ. ಎಲ್ಲರೂ ಅದೇ ಪ್ರಯತ್ನದಲ್ಲಿರಲಿ ಮತ್ತು ಅವರ ಅನುಯಾಯಿಗಳಾಗಿ ಬದುಕೋಣ ಅಂತ ಹೇಳ್ತೀವಿ. ಥ್ಯಾಂಕ್ ಯು.